ಚಳುವಳಿಗಳನ್ನು ಗಟ್ಟಿಗೊಳಿಸಲು ಸಹಕರಿಸಿ. ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಯಶಸ್ವಿಯಾಗಲಿ. ಯಶಸ್ವಿಯಾಗಲಿ. ಸಿಪಿಐಎಂ ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ರೈತ ಮತ್ತು ಕೂಲಿಕಾರರ ಐಕ್ಯತೆ ಚಿರಾಯುವಾಗಲಿ. ಹೋರಾಟ ಮಾಡಿದ ಸಿಪಿಐಎಂ ಪಕ್ಷ ಚಿರಾಯುವಾಗಲಿ. ಸಿಪಿಐಎಂ ಜಿಂದಾಬಾದ್. ಸಿಪಿಐಎಂ ಪಕ್ಷದ ಅಧ್ಯಯನ ಶಿಬಿರ ಯಶಸ್ವಿಯಾಗಲಿ. ಸಿಪಿಐಎಂ ಪಕ್ಷದ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಯಶಸ್ವಿಯಾಗಲಿ. ಸರ್ ಮತ್ತೆ ಬಂಧುಗಳೇ, ಸಿಪಿಐಎಂ ಪಕ್ಷ ತನ್ನ ಜನಪರ ಹೋರಾಟ ಹಾಗೂ ಚಳುವಳಿಗಳ ಮೂಲಕ ಇಡೀ ದೇಶಾದ್ಯಂತ ಜನಸಾಮಾನ್ಯರು, ರೈತ, ಕಾರ್ಮಿಕ, ಕೂಲಿಕಾರರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದೇಶದ ಪ್ರತಿಯೊಬ್ಬ ಜನತೆಗೂ ಗೊತ್ತಿರತಕ್ಕಂಥ ವಿಷಯ. ಮಳವಳ್ಳಿ ತಾಲೂಕಿನಲ್ಲಿಯೂ ಸಹ ಹಲವಾರು ಜನಪರ ಹೋರಾಟಗಳನ್ನು ನಡೆಸಿರ್ತಕ್ಕಂಥ ಇತಿಹಾಸ ಸಿಪಿಐಎಂ ಪಕ್ಷಕ್ಕಿದೆ. ತೊಗರು ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು, ಹಾಗೆಯೇ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಆಗಬೇಕು, ನಿವೇಶನ ರೈತರಿಗೆ ನಿವೇಶನ ವಸತಿ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು, ಹಾಗೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ತಡೆಗಟ್ಟಬೇಕು. ಹೀಗೆ ನಿತ್ಯ ನಿರಂತರ ಜನಸಾಮಾನ್ಯರ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಿಪಿಐಎಂ ಪಕ್ಷ ತಾಲೂಕಿನಲ್ಲಿ ಅದರ ಚಳುವಳಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಲಿಕ್ಕೆ ಹಾಗೂ ಅದೇ ರೀತಿ ಮಂಡ್ಯ ಜಿಲ್ಲೆಯಾದ್ಯಂತ ಸಿಪಿಐಎಂ ಪಕ್ಷವನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತು ಆ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡುವ ಉದ್ದೇಶದಿಂದ ಇದೇ ಮೇ 22 ಮತ್ತು 23ನೇ ತಾರೀಕು ಮಳವಳ್ಳಿಯ ಮದನ್ ಮೋಹನ ಕಲ್ಯಾಣ ಮಂಟಪದಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ 2 ದಿನಗಳ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಜನಸಾಮಾನ್ಯರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡತಕ್ಕಂಥ ಸಿಪಿಐಎಂ ಪಕ್ಷದ ಈ ಒಂದು ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರವನ್ನು ಯಶಸ್ವಿಗೊಳಿಸತಕ್ಕಂಥ ಹೊಣೆಗಾರಿಕೆ ಸಹ ಮಂಡ್ಯ ಜಿಲ್ಲಾ ಜನತೆ ಮೇಲಿರೋದ್ರಿಂದ ದಯಮಾಡಿ ಮಳವಳ್ಳಿ ಪಟ್ಟಣದ ಎಲ್ಲ ಸಹೃದಯ ಬಂಧುಗಳು ಈ ಒಂದು ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರವನ್ನು ಯಶಸ್ವಿಗೊಳಿಸಲಿಕ್ಕೆ ಉದಾರವಾಗಿ ಧನ ಸಹಾಯ ಮತ್ತು ಇನ್ನಿತರ ಸಹಾಯ ಸಹಕಾರ ನೀಡಬೇಕು ಅಂತೇಳಿ ನಾವು ಮಳವಳ್ಳಿ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.